ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 44 ಸೈಜ್ ಎದೆ ಸುತ್ತಳತೆ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಇವ್ರದ್ದು 44 ಅಂತಂದರೆ ಫಸ್ಟ್ 4ನೇ ಭಾಗ ಅಂತಂದರೆ 10.5 ಇಂಚ್ ಬರುತ್ತೆ. 11 ಇಂಚ್ ಬರುತ್ತೆ. 11 ಇಂಚ್ಗೆ ನಾನು 2 ಇಂಚನ್ನ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 1 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಅವ್ರದ್ದು ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸ್ನೇ ಇಟ್ಟು ಎಲ್ಲ ಬ್ಲೌಸ್ಗೂ ಅಷ್ಟೇ ಅಳತೆ ಬ್ಲೌಸೇ ಇಟ್ಟು ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ಇದೆ ಅದೇ ರೀತಿ ನಾವು ಕಟ್ ಮಾಡ್ಕೋಬೋದು. ಅವರು 1/2 ಇಂಚ್ ಅಥವಾ 1 ಇಂಚ್ ಎಕ್ಸ್ಟ್ರಾ ಹೇಳಿದ್ರೆ ನೀವು ಮೆಜರ್ಮೆಂಟ್ ಬ್ಲೌಸ್ನ 1 ಇಂಚ್ ಬಿಟ್ಟು ಇಟ್ಕೊಳ್ಳಿ. ಇವಾಗ ಇವ್ರದ್ದು ಕರೆಕ್ಟಾಗಿರೋದ್ರಿಂದ ನಾನು ಅದೇ ಅಳತೆ ಬ್ಲೌಸ್ನೇ ಇಟ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಜಿನ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ 1/2 ಇಂಚ್ ಮಾರ್ಕ್ ಮಾಡಬೇಕು. ಇವಾಗ ಎರಡೂ ಸೈಡು ಒಂದೇ ಸಲ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ. ಇವಾಗ ಇದು 44 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ನೆಕ್ ವಿಡ್ತ್ ಮತ್ತು ಭುಜ ಎರಡನ್ನೂ ಕೂಡ ನಾನು 7 ಇಂಚಸ್ಗೆ ಇಟ್ಕೋತಾ ಇದ್ದೀನಿ. ಆರ್ಮಲ್ ಕೂಡ 7 ಇಂಚಸ್ಗೆ ನಾವು ನೆಕ್ ವಿಡ್ತ್ ಮತ್ತು ಭುಜ ಎಷ್ಟು ಇಟ್ಕೊಡ್ತೀವಿ ಯಾವುದೇ ಅಳತೆ ಬ್ಲೌಸ್ಗಾದರೂ ಅಷ್ಟೇ ಆರ್ಮಲ್ ಕೂಡ ಅಷ್ಟೇ ಇಟ್ಕೋಬೇಕು. ಇವಾಗ 1 ಇಂಚು ಮತ್ತು 1/2 ಇಂಚು ನಾವು ಎಲ್ಲ ಬ್ಲೌಸ್ಗೂ ಕೂಡ ನಾನು ಅಷ್ಟೇ ಮಾರ್ಕ್ ಮಾಡೋದು 1 ಇಂಚ್ ಮತ್ತು 1/2 ಇಂಚು. ಆವಾಗ ರಿಂಕಲ್ಸ್ ಅನ್ನೋದು ಖಂಡಿತ ಕೂಡ ಬರೋದಿಲ್ಲ. ಈ ರೀತಿ ಒಂದು ಸಲ ಕಟ್ ಮಾಡಿ ನೋಡಿ. ಇವಾಗ ಭುಜ ಅವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಭುಜ ಇಡೋಣ. ಭುಜ ಎಷ್ಟಿದೆ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡಿ. ಅಥವಾ ನೀವು ಅದೇ ರೀತಿ ಮಾರ್ಕ್ ಮಾಡೋಕ್ಕಾಗಲ್ಲ ಗೊತ್ತಾಗಲ್ಲ ಅಂತಂದರೆ ನೀವು ಇವಾಗ 7 ಇಂಚಸ್ ಇಟ್ಟಿದ್ದೀವಿ ಅಲ್ವಾ, 3.5 ಇಂಚು ಹಾಫ್ಗೆ ಇಟ್ಕೋಬೋದು. 3.5 ಇಂಚ್ ನೆಕ್ ವಿಡ್ತ್ ಇಡೋದ್ರಿಂದ ಕೂಡ ಇದು ಡೀಪ್ ನೆಕ್ ಆಗಿಲ್ಲ, ಹಾಗಾಗಿ ನಾನು ಡೀಪ್ ನೆಕ್ ಇಲ್ಲ. ಇದು 7.5 ಇಂಚಸ್ ಇದೆ ಡೀಪು, ಹಾಗಾಗಿ ಭುಜ ಜಾರೋ ಸಮಸ್ಯೆ ಬರೋದಿಲ್ಲ. ಡೀಪ್ ನೆಕ್ ಇಟ್ಟಾಗ ನಾವು ನೆಕ್ ವಿಡ್ತ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಡೀಪ್ ನೆಕ್ ಇಟ್ಟಾಗ ನೆಕ್ ವಿಡ್ತು ಜಾಸ್ತಿ ಆದಾಗ ತುಂಬ ಬ್ರಾಡ್ ಆಗುತ್ತೆ, ಆವಾಗ ಭುಜ ಜಾರುತ್ತೆ. ಹಾಗಾಗಿ ಈ ರೀತಿ ಇವಾಗ ಫ್ರಂಟಲ್ಲಿ ಡೀಪ್ ಕೂಡ ಆಯಿತು. ಫ್ರಂಟ್ ಡೀಪ್ ಅವ್ರದ್ದು 7 ಇಂಚಸ್ ಇದೆ. 7 ಇಂಚಸ್ಗೆ ಮಾರ್ಕ್ ಮಾಡಿ ಈ ರೀತಿ ಶೇಪ್ ಕೊಟ್ಟಿದ್ದೀನಿ, ರೌಂಡ್ ಶೇಪು. ಇವಾಗ ಪಟ್ಟಿ ಪೀಸ್ವರೆಗೆ ಭುಜದಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಅವ್ರದ್ದು ಅಳತೆ ಬ್ಲೌಸಲ್ಲಿ ಅಷ್ಟಕ್ಕೇ 1/2 ಇಂಚು ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ 1/2 ಇಂಚು ಮತ್ತು ಪಟ್ಟಿ ಪೀಸ್ ಜಾಯಿಂಟ್ ಮಾಡೋದಕ್ಕೋಸ್ಕರ 1/2 ಇಂಚು ಎರಡನ್ನೂ ಕೂಡ ಈ ರೀತಿ ಮಾರ್ಕ್ ಮಾಡಿ. ನೆಕ್ಸ್ಟು ನೆಕ್ಕು ಮತ್ತು ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿ. ಡಾಟ್ಸ್ಗೋಸ್ಕರ 1/2 ಇಂಚು, ಪಟ್ಟಿ ಪೀಸ್ ಜಾಯಿಂಟ್ ಮಾಡೋದಕ್ಕೋಸ್ಕರ 1/2 ಇಂಚು, 1 ಇಂಚನ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲೂ ಅಷ್ಟೇ ಆರ್ಮಲ್ ಹತ್ರ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಸೇಮ್ ಅದೇ ಅಳತೆಗೆ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಶೇಪ್ ಕೊಡಿ. ಮತ್ತು 1/2 ಇಂಚು ಸ್ವಲ್ಪ ಮೇಲ್ಗಡೆಗೆ ಹಾಕೊಳ್ಳಿ. ಯಾಕಂದರೆ ಜಾಯಿಂಟ್ ಮಾಡಿದಾಗ ಇಲ್ಲಿ ಸೈಡಲ್ಲಿ ಅವ್ರದ್ದು ಮಾರ್ಜಿನಿಗೆ ಬಿಟ್ಟಿರೋದು ಆಚೆ ಬರಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿ ಮಾಡ್ತಾಯಿದ್ದೀವಿ. ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ ಇದನ್ನ. ಫಸ್ಟು ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೋಸ್ಕರ ಈ ಬಟ್ಟೆ. ಹಾಗೆ ಒಂದು ನಾಚು ಹಾಕ್ಕೊಳ್ಳಿ. ಈ ರೀತಿ ಅಲ್ಲಿ ನಾವು ಕಟಿಂಗ್ ಮಾಡಿ ತೆಗಿಬೇಕು ಅನ್ನೋದಿಲ್ಲ. ಆ ರೀತಿ ಫಸ್ಟ್ ಬರೀ ನಾಚು ಹಾಕ್ಕೊಂಡ್ರೆ ಸಾಕು. ನಾವು 1/2 ಇಂಚ್ಗೆ ಅಲ್ಲೇ ಜಾಯಿಂಟ್ ಮಾಡಿಬಿಡ್ಬೋದು. ಹಾಗಾಗಿ ಇವಾಗ ಫ್ರಂಟಲ್ಲಿ ಬ್ಯಾಕಲ್ಲಿ 1 ಇಂಚ್ಗೆ ಎರಡೂ ಸೇರಿಸಿ ಕಟ್ ಮಾಡ್ಕೋಬೇಕು. ಫ್ರಂಟಲ್ಲಿ ಬರೀ 1/2 ಇಂಚಿಗೆ ಮಾತ್ರ ಕಟ್ ಮಾಡಿ ಸಾಕಾಗುತ್ತೆ. 2 ಎಳೆ ಹಿಡ್ಕೊಂಡು ಫ್ರಂಟದ್ದು ಮಾತ್ರ ಹಿಡ್ಕೊಂಡು ಈ ರೀತಿ 1/2 ಇಂಚಿಗೆ ಮಾತ್ರ ಕಟ್ ಮಾಡಿ. ಇವಾಗ ಪಟ್ಟಿ ಪೀಸ್ಗೆ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಕೂಡ ಕಟ್ ಮಾಡಿ ತೆಗೆಯೋಣ. ಇಲ್ಲಿ ಬಟ್ಟೆ ಸಾಲ್ಟೇಜ್ ಇದೆ, ಹಾಗಾಗಿ ನಾನು ಬೇರೆ ಕಡೆ ಪಟ್ಟಿ ಪೀಸ್ನ ಕಟ್ ಮಾಡ್ಕೋತೀನಿ. ಇವಾಗ ಬ್ಯಾಕಲ್ಲಿ ಬ್ಯಾಕ್ ಡೀಪ್ ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ ಬೆನ್ನಿನ ಉದ್ದ ಬ್ಯಾಕ್ ಡೀಪಲ್ಲಿ ಬೆನ್ನಿನ ಉದ್ದ ಇನ್ನೆಷ್ಟು ಉಳ್ಕೊಂಡಿರುತ್ತೆ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡಿ. 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ಇಡಿ. ಇಲ್ಲ ಅಂತಂದರೆ ನಾವು ಯಾವ ರೀತಿ ಮಾಡ್ಬೋದು ಅಂದರೆ ಭುಜದಿಂದ ಬ್ಲೌಸ್ನ ಮಡಚಿ ಇಟ್ಟು ಭುಜದಿಂದ
ಅವ್ರದ್ದು ಎಷ್ಟಿದೆ ಅನ್ನೋದನ್ನು ಕೂಡ ಭುಜದಿಂದ ಬೆನ್ನಿನವರೆಗೆ ಎಷ್ಟಿದೆ ಅನ್ನೋದನ್ನು ಅದನ್ನು ಕೂಡ ಅಳತೆ ಮಾಡಿ ಹಾಕೋಬೋದು. ಸೇಮ್ ಎರಡೂ ಕೂಡ ಎರಡೂ ರೀತಿ ನಾವು ಅಳತೆ ಮಾಡೋದ್ರಿಂದ ಎರಡೂ ಒಂದೇ ಅಳತೆ ಬರುತ್ತೆ. ಹಾಗಾಗಿ ನೋಡಿ ಅದೇ ಅಳತೆ ಬಂದಿದೆ. ಇನ್ನೊಂದು ಸಲ ಟೇಪ್ ಹಿಡಿದು ನೋಡ್ಕೊತಿದ್ದೀನಿ. ಇವಾಗ ಇದನ್ನು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಅದಕ್ಕಾಗಿ ರೌಂಡ್ ಶೇಪ್ಗೆ ಬ್ರಾಡ್ ಬೇಕು ಅಂತಂದರೆ ಸ್ವಲ್ಪ 1/4 ಇಂಚು ಅರ್ಧ ಇಂಚು ನಾವು ಹೆಚ್ಚಿಗೆ ಇಟ್ಕೊಂಡು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಬ್ರಾಡ್ ತೆಗಿಬೋದು. ಬಟ್ ನೆಕ್ ಬಿಡುತ್ತೆ 3.5 ಇಂಚ್ ಇಟ್ಟಿರೋದ್ರಿಂದ ಬ್ರಾಡ್ ತೆಗಿಯೋಂಥ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಅದೇ ಡೀಪಾಗೆ ಬರುತ್ತೆ. ಹಾಗಾಗಿ ಇವಾಗ ಸ್ಲೀವ್ಸ್ ಕಟಿಂಗಿಂತ ಮುಂಚೆನೇ ಇದು ಫ್ರಂಟ್ ಡಾಟ್ಸ್ ಹಾಕೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ಇವಾಗ ಭುಜದಿಂದ ಮಧ್ಯಕ್ಕಾಗಿ ಫಸ್ಟ್ ಡಾಟ್ಗೋಸ್ಕರ ಭುಜದಿಂದ ಮಧ್ಯಕ್ಕೆ ಪಟ್ಟಿ ಪೀಸ್ವರೆಗೆ ಭುಜದ ಮಧ್ಯದಲ್ಲಿ ತಗೋಬೇಕು ನಾವು ಪಟ್ಟಿ ಪೀಸ್ವರೆಗೂ 3 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 3 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆ ಕಡೆ 1 ಇಂಚು, ಈ ಕಡೆ 1 ಇಂಚು, ಒಟ್ಟು 2 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಈ ರೀತಿ ಆ ಕಡೆ 1 ಇಂಚು, ಈ ಕಡೆ 1 ಇಂಚು, ಅಲ್ಲಿಂದ 1.5 ಇಂಚ್ ಗ್ಯಾಪ್ ಕೊಟ್ಟು ಈ ರೀತಿ ಎರಡೂ ಕಡೆ ಅಷ್ಟೇ 1.5 ಇಂಚ್ ಗ್ಯಾಪ್ ಕೊಡಿ. ಗ್ಯಾಪಲ್ಲಿ 1.5 ಇಂಚ್ ಕೊಟ್ಟು ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ನಾವು ಕರ್ವ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ ಅಲ್ಲಿ. ಇವಾಗ ನೋಡಿ ಡಾಟ್ಸ್ ಕೂಡ ರೆಡಿ ಆಯಿತು. ನೆಕ್ಸ್ಟು ಸ್ಲೀವ್ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ಸ್ಲೀವ್ಸ್ ಕಟ್ಟಿಂಗ್ ನಾವು ಯಾವುದೇ ಅಳತೆ ಬ್ಲೌಸ್ ಆದರೂ ನಾನು ಎಲ್ಲ ವೀಡಿಯೋಸ್ನಲ್ಲೂ ನೋಡಿ ಯಾವ ರೀತಿ ಕಟಿಂಗ್ ಮಾಡಿದ್ದೀನಿ ಅಂತ ಅದೇ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ. ಹಾಗಾಗಿ ಅದು ಸೇಮ್ ಅವರ ಅಳತೆ ಕೊಟ್ಟಿರೋ ಅಳತೆಗೆ ಬರುತ್ತೆ. ಅಳತೆ ಬ್ಲೌಸ್ ಏನಾದರೂ ಅಲ್ಟ್ರೇಷನ್ ಇತ್ತು ಅಂದರೆ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಅನ್ನೋದನ್ನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರ ಸ್ಟಿಚಿಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಕಟಿಂಗ್ ವೀಡಿಯೋನ ನೋಡಿ ಆಮೇಲೆ ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ ಫಸ್ಟು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ಗೆ ಅಥವಾ 1.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅವ್ರದ್ದೇ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಂಡು ಫ್ರಂಟ್ ಶೇಪ್ ತೆಗಿಯೋಕ್ಕೆ ಬರಲ್ಲ ಅಥವಾ ಬ್ಲೌಸ್ ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿಯೇ ಸ್ಲೀವ್ಸ್ ಕಟಿಂಗ್ ಮಾಡಿ. ಆವಾಗ ನೀವು ಯಾವುದೇ ರೀತಿ ಕಟಿಂಗ್ ಮಾಡೋಕ್ಕೆ ಬರೋಲ್ಲ ಅಂತ ಅನ್ನೋದೇ ಇಲ್ಲ. ಇವರು ಸ್ವಲ್ಪ 1/4 ಇಂಚ್ ಸ್ವಲ್ಪ ಉದ್ದ ಇಡೋಕ್ಕೆ ಕೇಳಿದ್ದಾರೆ. ಹಾಗಾಗಿ ನಾನು 1/4 ಇಂಚ್ ಸ್ವಲ್ಪ ಮುಂದ್ಗಡೆಗಾದಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಅವ್ರದ್ದು ಆರ್ಮಲ್ಲಿ ಎಷ್ಟಿದೆ ಅಲ್ಲಿ ತನಕನೂ ಆರ್ಮಲ್ ಜಾಯಿಂಟ್ವರೆಗೂ ಕೂಡ ಮಾರ್ಕ್ ಮಾಡಿ. 1 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ. ಸ್ಟ್ರೈಟ್ ಹಾಕ್ಕೊಂಡು ಆಮೇಲೆ ಈ ರೀತಿ ನೀಟಾಗಿ ಬ್ಲೌಸ್ದು ಶೇಪ್ ಕೊಡಿ. ಫ್ರಂಟ್ ಶೇಪ್ ಯಾವ ರೀತಿ ಕಟಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಕಟಿಂಗ್ ಮಾಡೋದು ಅನ್ನೋದನ್ನು ಕೂಡ ಫ್ರಂಟ್ ಶೇಪ್ ಈಸಿಯಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಸ್ಲೀವ್ಸ್ದಲ್ಲಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಆ ವಿಡಿಯೋನೂ ಕೂಡ ವಾಚ್ ಮಾಡಿ. ನೋಡಿ ಈ ರೀತಿ ಫ್ರಂಟಲ್ಲಿ ಶೇಪ್ ತೆಗಿತಾ ಇದ್ದೀನಿ. ಫ್ರಂಟ್ ಶೇಪ್ಗೂ ಅಷ್ಟೇ 1 ಇಂಚ್ವರೆಗೂ ಯಾವುದೇ ರೀತಿ ಮಾರ್ಕ್ ಮಾಡಬೇಡಿ. ನಂತರ ಈ ರೀತಿ ಶೇಪ್ ಕೊಟ್ಟು ಕಟಿಂಗ್ ಮಾಡೋದು ಅಷ್ಟೇ. ನಾನು ಇವಾಗ ಪಟ್ಟಿ ಪೀಸ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ನಾನು 4 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್ ಹೋಗುತ್ತೆ. ಹಾಗಾಗಿ 4 ಇಂಚಸ್, ಇಲ್ಲಿ 3.5 ಇಂಚಸ್, ಮತ್ತು ಅಲ್ಲೂ ಕೂಡ ಇನ್ನು ಸ್ವಲ್ಪ ಮುಂದ್ಗಡೆ ಕೂಡ 3.5 ಇಂಚಸ್ಸು. ಇದು ಮಾರ್ಕ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದೀನಿ. ನೋಡಿ 3 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. 3.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ನೋಡಿದ್ರಲ್ಲಿ ಪಟ್ಟಿ ಪೀಸ್ ಕೂಡ ರೆಡಿ ಆಯಿತು. ಇವಾಗ ಇದು ಪೈಪಿಂಗ್ ಹಾಕೋದಕ್ಕೋಸ್ಕರ ಈ ಬಟ್ಟೆಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇವಾಗ ನೋಡಿ ಉಳ್ಕೊಂಡಿರೋಂಥ ಬಟ್ಟೆನೇ ಈ ರೀತಿ ಎಲ್ಲವನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಪೈಪಿಂಗು ಕೂಡ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಪೀಸ್ನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ದೊಡ್ಡ ಅಳತೆ ಬ್ಲೌಸ್ ಇರೋದ್ರಿಂದ ಸ್ವಲ್ಪ ಪೈಪಿಂಗ್ಗೆ ಎಕ್ಸ್ಟ್ರಾ ಬಟ್ಟೆನೇ ಬೇಕಾಗುತ್ತೆ. ಇದು ಸ್ಲೀವ್ಸಲ್ಲಿ ಜಾಯಿಂಟ್ಗೋಸ್ಕರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.